2025 ಸೆಪ್ಟೆಂಬರ್ 7ರಂದು ರಾತ್ರಿ 9:57ರಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ 8 ಬೆಳಗಿನ 1ರಿಂದ 26ರವರೆಗೆ ನಡೆಯುವ ಈ ವರ್ಷದ ಕೊನೆಯ ಚಂದ್ರಗ್ರಹಣವು ಭಾರತದಲ್ಲಿಯೂ ಸ್ಪಷ್ಟವಾಗಿ ಗೋಚರಿಸಲಿದೆ. ಚಂದ್ರಗ್ರಹಣದ ಗಾಢ ಅವಧಿ ಮಧ್ಯರಾತ್ರಿ 12:28ರಿಂದ 1:56ರವರೆಗೆ ಇರಲಿದ್ದು, ಆ ಸಮಯದಲ್ಲಿ ಚಂದ್ರನ ಪೂರ್ಣ ಪ್ರಭಾವ ಗೋಚರಿಸುತ್ತದೆ. ಈ ಗ್ರಹಣದ ಪ್ರಭಾವವು ಎಲ್ಲ 12 ರಾಶಿಗಳ ಮೇಲೂ ತಟ್ಟುತ್ತದೆ ಎನ್ನಲಾಗುತ್ತದೆ. ಆದರೆ ಕಟಕ ರಾಶಿಯವರಿಗೆ ಇದು ವಿಶೇಷ ಪರಿಣಾಮ ಉಂಟುಮಾಡುವಂತಹ ಕಾಲವಾಗಿದೆ. ಕಟಕ ರಾಶಿಯವರು ಸಾಮಾನ್ಯವಾಗಿ ಚಂದ್ರನ ಪ್ರಭಾವಕ್ಕೆ ಒಳಪಡುವವರು. ಚಂದ್ರ ಅವರ ರಾಶಿ ಸ್ವಾಮಿಯಾದ್ದರಿಂದ ಚಂದ್ರನಲ್ಲಾಗುವ ಯಾವುದೇ ಗ್ರಹಣವು ನೇರವಾಗಿ ಅವರ ಮನೋಭಾವ, ಚಿಂತನೆ ಮತ್ತು ದೈನಂದಿನ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತದೆ. ಈ ಗ್ರಹಣವು ನಿಮಗೆ ತಾತ್ಕಾಲಿಕ ಅಸ್ಥಿರತೆ ಅಥವಾ ಮನಸ್ಸಿನ ಅಶಾಂತಿಯನ್ನು ತರಬಹುದು. ಹಳೆಯ ನೆನಪುಗಳು, ಆತ್ಮೀಯರೊಂದಿಗೆ ಉಂಟಾದ ಸಣ್ಣ ಸಣ್ಣ ಮನಸ್ತಾಪಗಳು ಮರುಜಾಗೃತಿಯಾಗಬಹುದು. ಆದ್ದರಿಂದ ಈ ಅವಧಿಯಲ್ಲಿ ನಿರ್ಧಾರಗಳನ್ನು ತಡವಾಗಿ ಸಮಾಧಾನದಿಂದ ತೆಗೆದುಕೊಳ್ಳುವುದು ಒಳಿತು. ಆದರೆ ಎಲ್ಲವೂ ಅಶುಭವೇ ಎಂಬುದಿಲ್ಲ. ಈ ಚಂದ್ರ ಗ್ರಹಣವು ನಿಮ್ಮ ಒಳಜೀವನದ ಮೇಲೆ ಬೆಳಕು ಚೆಲ್ಲುತ್ತದೆ. ನೀವು ನಿಮ್ಮ ಭಾವನೆಗಳನ್ನು ಹೆಚ್ಚು ಆಳವಾಗಿ ತಿಳಿದುಕೊಳ್ಳಲು, ಹಳೆಯ ಅಸಮಾಧಾನಗಳನ್ನು ಪರಿಹರಿಸಲು ಇದು ಉತ್ತಮ ಸಮಯ. ಆತ್ಮಾವಲೋಕನ, ಧ್ಯಾನ ಅಥವಾ ಪ್ರಾರ್ಥನೆಗಳಿಂದ ಮನಸ್ಸನ್ನು ಶಾಂತಗೊಳಿಸಬಹುದು. ಕುಟುಂಬದ ವಿಷಯಗಳಲ್ಲಿ ಸ್ವಲ್ಪ ಕಾಳಜಿ ಅಗತ್ಯವಿದ್ದರೂ ಈ ಅವಧಿ ನಿಮ್ಮ ಭವಿಷ್ಯದ ನಿರ್ಧಾರಗಳಿಗೆ ಸ್ಪಷ್ಟತೆ ತರಬಲ್ಲದು. ಕಟಕ ರಾಶಿಗೆ ಸೇರಿದ ಜನರ ಜಾತಕದಲ್ಲಿ ಈ ಅವಧಿಯಲ್ಲಿ 8ನೇ ಮನೆಯಲ್ಲಿ ಗ್ರಹಣ ಯೋಗವು ನಿರ್ಮಾಣವಾಗುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 8ನೇ ಮನೆ ರಹಸ್ಯಗಳು, ಅಪ್ರತೀಕ್ಷಿತ ಘಟನೆಗಳು, ಆಕಸ್ಮಿಕ ಲಾಭ ಅಥವಾ ನಷ್ಟ ಮತ್ತು ಜೀವನದ ಆಳವಾದ ಪರಿವರ್ತನೆಗಳನ್ನು ಸೂಚಿಸುತ್ತದೆ. ಆದ್ದರಿಂದ ಈ ಕಾಲಘಟ್ಟದಲ್ಲಿ ಕಟಕ ರಾಶಿಯವರು ವಿಶೇಷ ಜಾಗ್ರತೆ ವಹಿಸಬೇಕು. ಮನೆಯ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ಮನೆಗೆ ಸಂಬಂಧಿಸಿದ ವಿಷಯಗಳು, ಆಸ್ತಿ-ಪಾಸ್ತಿ, ವಾಹನ, ಕುಟುಂಬ ಸದಸ್ಯರ ಆರೋಗ್ಯ ಮತ್ತು ಗೃಹದಲ್ಲಿ ನಡೆಯುವ ಬದಲಾವಣೆಗಳ ಬಗ್ಗೆ ಸೂಕ್ಷ್ಮವಾಗಿ ಗಮನ ಹರಿಸುವ ಅಗತ್ಯವಿದೆ. ಕೆಲವೊಮ್ಮೆ ಅಪ್ರತೀಕ್ಷಿತ ಖರ್ಚುಗಳು ಎದುರಾಗುವ ಸಾಧ್ಯತೆ ಇರುವುದು. ಆದ್ದರಿಂದ ಹಣಕಾಸಿನ ಯೋಜನೆಯನ್ನು ಮುಂಚಿತವಾಗಿ ರೂಪಿಸಿಕೊಂಡು ನಿರ್ವಹಿಸುವುದು ಸೂಕ್ತ. ಈ ಸಮಯದಲ್ಲಿ ಖರ್ಚು ಹೆಚ್ಚಾಗುವ ಲಕ್ಷಣಗಳು ಕಂಡುಬರುವುದರಿಂದ ಆದಾಯದ ಮೇಲೆ ವಿಶೇಷ ಗಮನ ನೀಡಬೇಕು. ನಿರ್ದಿಷ್ಟ ಬಜೆಟ್ ರೂಪಿಸಿ ಖರ್ಚನ್ನು ನಿಯಂತ್ರಿಸುವುದು ಅವಶ್ಯಕ. ವಿಶೇಷವಾಗಿ ಸಂಬಂಧಿಕರೊಂದಿಗೆ ಹಣಕಾಸು ಸಂಬಂಧಿತ ವ್ಯವಹಾರ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಅವರಿಂದ ಸ್ವಲ್ಪ ಖರ್ಚು ಹೆಚ್ಚಾಗುವ ಅಥವಾ ಆರ್ಥಿಕ ಒತ್ತಡ ಉಂಟಾಗುವ ಸಾಧ್ಯತೆಯಿದೆ. ಹಣದ ಹೂಡಿಕೆ, ಆಸ್ತಿ-ಪಾಸ್ತಿಯ ವ್ಯವಹಾರಗಳು ಅಥವಾ ಹೊಸ ಯೋಜನೆಗಳ ವಿಷಯದಲ್ಲಿ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಜ್ಞಾನಿಗಳ ಸಲಹೆ ಪಡೆಯುವುದು ಉತ್ತಮ. ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳನ್ನು ಅನ್ವೇಷಿಸಬಹುದು, ಆದರೆ ಅವು ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಆಕಸ್ಮಿಕ ಲಾಭದ ಸೂಚನೆಗಳು ಇದ್ದರೂ ನಷ್ಟದ ಸಾಧ್ಯತೆಗಳು ಇರುವುದರಿಂದ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಅತ್ಯಗತ್ಯ. ಈ ಸಮಯದಲ್ಲಿ ಸ್ವಯಂ ಶಿಸ್ತು, ಧೈರ್ಯ ಮತ್ತು ಮನೋನಿಗ್ರಹವು ಬಹಳ ಮುಖ್ಯ. ನೀವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಈ ಗ್ರಹಣ ಯೋಗವು ಕೆಲವು ಅಪ್ರತೀಕ್ಷಿತ ಶುಭ ಫಲಗಳನ್ನು ನೀಡಬಹುದು. ಅದರ ಜೊತೆಗೆ ಕುಟುಂಬದ ಸದಸ್ಯರ ಆರೋಗ್ಯ ಮತ್ತು ಸಂತೋಷಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದು ಸೂಕ್ತ. ಮನೆಯ ಶಾಂತಿಯನ್ನು ಕಾಪಾಡಲು ಸಹಾನುಭೂತಿಯ ನಡವಳಿಕೆ ಮತ್ತು ಸಹಿಷ್ಣುತೆ ಅಗತ್ಯ. ಧ್ಯಾನ, ಪ್ರಾರ್ಥನೆ ಅಥವಾ ಆತ್ಮೀಯ ಚಟುವಟಿಕೆಗಳ ಮೂಲಕ ಮನಸ್ಸಿಗೆ ಶಾಂತಿ ತಂದುಕೊಳ್ಳುವುದು ಸಹಾಯಕ. ಒಟ್ಟಿನಲ್ಲಿ ಈ ಅವಧಿ ಕಟಕ ರಾಶಿಯವರಿಗೆ ಎಚ್ಚರಿಕೆ ಮತ್ತು ಪರಿಶೀಲಿತ ಕ್ರಮದ ಅವಶ್ಯಕತೆಯನ್ನು ಒತ್ತಿ ಹೇಳುತ್ತದೆ. ನೀವು ಶಿಸ್ತುಬದ್ಧವಾಗಿ ನಡೆದುಕೊಂಡರೆ ಆರ್ಥಿಕ ಸ್ಥಿರತೆ ಮತ್ತು ಮಾನಸಿಕ ಶಾಂತಿಯನ್ನು ಸಾಧಿಸಬಹುದು. ಜೊತೆಗೆ ಭವಿಷ್ಯದಲ್ಲಿ ಬಲವಾದ ಆರ್ಥಿಕ ನೆಲೆಯನ್ನು ನಿರ್ಮಿಸಿಕೊಳ್ಳುವಿರಿ.
ಕಟಕ ರಾಶಿಯವರಿಗೆ ಈ ಪಿತೃಪಕ್ಷವು ವೃತ್ತಿ ಮತ್ತು ವ್ಯವಹಾರ ಎರಡರಲ್ಲೂ ಮಹತ್ವದ ಪ್ರಗತಿಯನ್ನು ತರುವ ಶಕ್ತಿಯುತ ಸಮಯವಾಗಿದೆ. ಈ ಅವಧಿಯಲ್ಲಿ ನೀವು ಮಾಡಿದ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ಬದಲಿಗೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಷ್ಠೆ ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ಗುರುತಿಸಲ್ಪಡುತ್ತದೆ. ನಿಮ್ಮ ಕಾರ್ಯಕ್ಷಮತೆ ಮತ್ತು ನೈಪುಣ್ಯವು ಮೆಚ್ಚುಗೆಯನ್ನು ಗಳಿಸುವುದರೊಂದಿಗೆ ಆದಾಯದ ಹೊಸ ಸಾಧನಗಳು ತೆರೆದಿಡಲ್ಪಡುವ ಸಾಧ್ಯತೆಯಿದೆ. ವ್ಯವಹಾರದಲ್ಲಿ ತೊಡಗಿರುವ ಕಟಕ ರಾಶಿಯವರು ಅಪ್ರತೀಕ್ಷಿತವಾಗಿ ಹಣಕಾಸಿನ ಉತ್ತಮ ಅವಕಾಶಗಳನ್ನು ಕಂಡುಕೊಳ್ಳಬಹುದು. ಹಠಾತ್ತಾಗಿ ಒಪ್ಪಂದಗಳು ಬರುವ ಸಾಧ್ಯತೆಗಳು ಜಾಸ್ತಿಯಾಗಿವೆ ಮತ್ತು ಹೊಸ ಪಾಲುದಾರಿಕೆಗಳ ಮೂಲಕ ವ್ಯಾಪಾರ ವಿಸ್ತರಣೆ ಸಾಧ್ಯವಾಗುತ್ತದೆ. ವಿಶೇಷವಾಗಿ ನೀವು ಹಿಂದೆ ರೂಪಿಸಿದ ಯೋಜನೆಗಳು ಅಥವಾ ನಿರ್ವಹಿಸುತ್ತಿರುವ ಕಾರ್ಯಗಳು ಈ ಅವಧಿಯಲ್ಲಿ ಯಶಸ್ವಿಯಾಗುವ ಸೂಚನೆಗಳಿವೆ. ಈ ಸಮಯದಲ್ಲಿ ನಿಮ್ಮ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತದೆ ಮತ್ತು ಆತ್ಮವಿಶ್ವಾಸವೂ ವೃದ್ಧಿಯಾಗುತ್ತದೆ. ಈ ಆತ್ಮವಿಶ್ವಾಸವು ನಿಮ್ಮನ್ನು ಉದ್ಯೋಗದಲ್ಲೂ ಮತ್ತು ವ್ಯವಹಾರದಲ್ಲೂ ಬಲಿಷ್ಠ ಸ್ಥಾನಕ್ಕೆ ತರುತ್ತದೆ. ಹಣಕಾಸಿನ ವಿಷಯದಲ್ಲಿ ಬೆಳವಣಿಗೆ ಕಂಡುಬರುವುದರಿಂದ ಉಳಿತಾಯದತ್ತ ಗಮನ ಹರಿಸಿ ಭವಿಷ್ಯದ ಆರ್ಥಿಕ ಸ್ಥಿರತೆಗೆ ಬುನಾದಿ ಹಾಕಬಹುದು. ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ. ಕುಟುಂಬದ ಸದಸ್ಯರ ಬೆಂಬಲ ಮತ್ತು ಸಂಗಾತಿಯ ಸಹಕಾರದಿಂದ ನೀವು ಮನಸ್ಸಿನಲ್ಲಿ ತೃಪ್ತಿ ಮತ್ತು ಭದ್ರತೆಯನ್ನು ಅನುಭವಿಸುತ್ತೀರಿ. ವೈಯಕ್ತಿಕ ಸಂಬಂಧಗಳಲ್ಲಿ ಸ್ನೇಹಭಾವ ಹೆಚ್ಚಾಗುತ್ತದೆ ಮತ್ತು ಮನೆಮಂದಿಯೊಂದಿಗೆ ಸಮಯ ಕಳೆಯಲು ನಿಮಗೆ ಹೆಚ್ಚಿನ ಅವಕಾಶಗಳು ಸಿಗುತ್ತವೆ. ಪಿತೃಪಕ್ಷದ ಈ ಕಾಲಘಟ್ಟವು ಕಟಕ ರಾಶಿಯವರಿಗೆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಈ ಸಮಯದಲ್ಲಿ ನೀವು ಪೂರ್ವಜರಿಗೆ ಗೌರವ ಸಲ್ಲಿಸಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ ಅದು ಮನಸ್ಸಿಗೆ ಶಾಂತಿ ಮತ್ತು ಆಧ್ಯಾತ್ಮಿಕ ಬಲವನ್ನು ನೀಡುತ್ತದೆ. ಇದರ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳಲು ಧೈರ್ಯ ಮತ್ತು ಸ್ಪಷ್ಟತೆ ಸಿಗುತ್ತದೆ. ಒಟ್ಟಿನಲ್ಲಿ ಈ ಪಿತೃಪಕ್ಷವು ಕಟಕ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಉನ್ನತಿ, ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸಂತೋಷ ಮತ್ತು ಆತ್ಮವಿಶ್ವಾಸದಲ್ಲಿ ವೃದ್ಧಿಯನ್ನು ತರುತ್ತದೆ. ನೀವು ಪರಿಶ್ರಮಪಟ್ಟು ಶಿಸ್ತುಬದ್ಧವಾಗಿ ನಡೆದುಕೊಂಡರೆ ಈ ಅವಧಿ ನಿಮ್ಮ ಭವಿಷ್ಯಕ್ಕೆ ಶಕ್ತಿಯುತ ನೆಲೆಯನ್ನು ನಿರ್ಮಿಸುತ್ತದೆ. ಕೇತು ಗ್ರಹವು ಪೂರ್ವ ಫಲ್ಗುಣಿಯ 3ನೇ ಪಾದವನ್ನು ಪ್ರವೇಶಿಸುವುದರಿಂದಾಗಿ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ವಿಶೇಷವಾದ ಲಾಭದಾಯಕ ಸಂದರ್ಭಗಳು ಉದಯಿಸಲಿದೆ. ಈ ಸಮಯವು ನಿಮ್ಮ ವೃತ್ತಿ, ವ್ಯಾಪಾರ, ಹಣಕಾಸು ಹಾಗೂ ವೈಯಕ್ತಿಕ ಬದುಕಿನ ಹಲವಾರು ಕ್ಷೇತ್ರಗಳಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ತರುವ ಸಾಧ್ಯತೆಯಿದೆ. ವೃತ್ತಿ ಜೀವನದಲ್ಲಿ ಕಾರ್ಯನಿರ್ವಹಿಸುವ ಕಟಕ ರಾಶಿಯ ಜನರು ತಮ್ಮ ಪರಿಶ್ರಮದಿಂದ ಹಿರಿಯರ ಮೆಚ್ಚುಗೆಯನ್ನು ಗಳಿಸಲಿದ್ದಾರೆ. ನಿಮ್ಮ ಕೆಲಸದ ಶೈಲಿ ಮತ್ತು ಕಾರ್ಯಪಟುವಿನಿಂದ ಮೇಲಾಧಿಕಾರಿಗಳ ಗಮನ ಸೆಳೆಯುತ್ತೀರಿ. ಇದರಿಂದ ನಿಮ್ಮ ಹುದ್ದೆ ಮತ್ತು ಸಂಬಳದಲ್ಲಿ ಏರಿಕೆ ಸಾಧ್ಯವಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಪ್ರೋತ್ಸಾಹಕ ಅಥವಾ ಹುದ್ದೆ ಹೆಚ್ಚಳದ ಅವಕಾಶವೂ ಈ ಅವಧಿಯಲ್ಲಿ ದೊರಕಬಹುದು. ಕಟಕ ರಾಶಿಯ ವ್ಯಾಪಾರಿಗಳಿಗೆ ಇದು ಅತ್ಯಂತ ಮಹತ್ತರ ಸಮಯ. ನಿಮ್ಮ ವ್ಯಾಪಾರವು ಹೊಸ ಎತ್ತರವನ್ನು ತಲುಪುತ್ತದೆ. ನಿರೀಕ್ಷೆಗೂ ಮೀರಿ ಹೆಚ್ಚಿನ ಆದಾಯ ಮತ್ತು ಲಾಭ ದೊರಕುವ ಸಾಧ್ಯತೆಯಿದೆ. ಹೊಸ ಗ್ರಾಹಕರು ಸೇರುತ್ತಾರೆ. ಹಳೆಯ ವ್ಯವಹಾರ ಸಂಬಂಧಗಳು ಬಲವಾಗುತ್ತವೆ. ಹಠಾತ್ ದೊಡ್ಡ ಒಪ್ಪಂದಗಳು ಅಥವಾ ಧನಲಾಭದ ಅವಕಾಶಗಳು ಎದುರಾಗಬಹುದು. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ನೀವು ಹೆಚ್ಚಿನ ಆಸಕ್ತಿ ತೋರುತ್ತೀರಿ. ಯಾತ್ರೆಗಳು, ದಾನ ಧರ್ಮ ಅಥವಾ ಪೂಜೆ ಪಠಣಗಳಲ್ಲಿ ತೊಡಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಇದರಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಆತ್ಮಸಂತೃಪ್ತಿ ದೊರೆಯುತ್ತದೆ. ವೈಯಕ್ತಿಕ ಜೀವನದಲ್ಲಿಯೂ ಸಂತೋಷದ ಕ್ಷಣಗಳು ಎದುರಾಗುವ ಸಾಧ್ಯತೆಯಿದೆ. ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸ್ಥಳಗಳಿಗೆ ಪ್ರಯಾಣ ಮಾಡುವ ಅವಕಾಶ ಸಿಗಬಹುದು. ಕುಟುಂಬದಲ್ಲಿ ಸಂತೋಷದ ಘಟನೆಗಳು ನಡೆಯಬಹುದು. ಸ್ನೇಹಿತರು ಮತ್ತು ಬಂಧುಗಳಿಂದ ಸಹಕಾರ ದೊರೆಯುವ ಸಾಧ್ಯತೆ ಹೆಚ್ಚಿರುತ್ತದೆ. ಕೇತುವಿನ ಈ ನಕ್ಷತ್ರ ಪರಿವರ್ತನೆಯು ಒಟ್ಟಾರೆ ಕಟಕ ರಾಶಿಯ ಜನರಿಗೆ ಫಲಪ್ರದವಾಗಲಿದೆ. ಹಠಾತ್ ಧನಲಾಭ,
ಹೊಸ ಹೂಡಿಕೆ ಅವಕಾಶಗಳು ಮತ್ತು ವೃತ್ತಿ ಜೀವನದ ಏರಿಕೆ. ನಿಮ್ಮ ಪರಿಶ್ರಮ ಮತ್ತು ಶ್ರಮದ ಫಲವಾಗಿ ಸಮಾಜದಲ್ಲೂ ಗೌರವ ಮತ್ತು ಹೆಸರು ಹೆಚ್ಚಾಗುವುದು ಖಚಿತ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.